ನಮಸ್ಕಾರ. 27 ನಕ್ಷತ್ರಗಳಲ್ಲಿ 8ನೇ ನಕ್ಷತ್ರ ಪುಷ್ಯ ನಕ್ಷತ್ರದ ಬಗ್ಗೆ ನೋಡೋಣ. ಈ ಪುಷ್ಯ ನಕ್ಷತ್ರ ದೇವಗಣಕ್ಕೆ ಸೇರುತ್ತೆ. ಈ ಪುಷ್ಯ ನಕ್ಷತ್ರದ ಅಧಿಪತಿ ಬಂದು ಗ್ರಹ ಬಂದು ಶನಿ ಗ್ರಹ ಆಗುತ್ತೆ. ಇದು ಸಂಪೂರ್ಣವಾಗಿ ಕರ್ಕಾಟಕ ರಾಶಿಯಲ್ಲಿನೇ 4 ಪಾದಗಳು ಇರ್ತವೆ. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ. ಈ ಪುಷ್ಯ ನಕ್ಷತ್ರದವರ ಸ್ವಭಾವ ಹೇಗಿರುತ್ತೆ ಅಂದರೆ, ಅವರು ಮಿತವ್ಯಯಿಗಳು, ಅಧಿಕವಾಗಿ ಏನನ್ನು ಖರ್ಚು ಮಾಡಲ್ಲ. ಈ ಸ್ವಭಾವ ಎಲ್ಲಿ ಗೊತ್ತಾಗುತ್ತೆ ಅಂದರೆ, 4 ಜನ ಯಾವುದೋ ಒಂದು ಕಾರ್ಯದ ನಿಮಿತ್ತ ಹೋಗಿರ್ತೀರಿ, ಅಲ್ಲಿ ಹಣದ ವ್ಯವಹಾರ ಬಂದಾಗ, ಖರ್ಚು ವೆಚ್ಚಗಳು ಬಂದಾಗ ಇವರು ಮಿತವ್ಯಯಿಯಾಗಿ ವರ್ತಿಸ್ತಾರೆ. ಅಲ್ಲಿ ಅರ್ಥ ಆಯ್ತಲ್ವಾ? ಮಿತವ್ಯಯಿಯಾಗಿರ್ತಾರೆ ಇವರು. ಹಣಕಾಸಿನ ವಿಚಾರ ಬಂದಾಗ ಮುಂದುವರೆದು ತಗೊಳ್ಳಲ್ಲ. ನೆಕ್ಸ್ಟ್, ಇವರು ವಿದ್ಯಾವಂತರು. ಎಷ್ಟು ವಿದ್ಯಾವಂತರು ಅಂದರೆ, ಒಂದು 8-10 ಜನ ಕ್ಲಾಸ್ಮೇಟ್ಸ್ ಇದ್ರೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಲಿಸ್ಟ್ನಲ್ಲಿ ಇವರೇ ಇರ್ತಾರೆ. ಪುಷ್ಯ ನಕ್ಷತ್ರದವರು ಅಷ್ಟು ಪರ್ಫೆಕ್ಟ್ ಅನಲೈಸ್ ಮಾಡ್ತಾರೆ. ಮತ್ತು ಇನ್ನೊಂದು, ಧರ್ಮ ಕಾರ್ಯವನ್ನು ಯಶಸ್ವಿಯಾಗಿ ನಿಭಾಯಿಸುವಂಥವ್ರು. ಯಾರಾದರೂ ದೇವಸ್ಥಾನಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಅಂದರೆ ಅಲ್ಲಿ ಪುಷ್ಯ ನಕ್ಷತ್ರದವರು ಇದ್ದೇ ಇರ್ತಾರೆ. ಮತ್ತು ಧನವಂತರು ಇವರು. ಹಿಂದಿನ ಜನ್ಮದ ಸುಕೃತ ಪುಣ್ಯದಿಂದ ತಂದೆ ಮತ್ತು ತಾಯಿ ಆಸ್ತಿ ಇವರಿಗೆ ಒಲಿಯೋ ಸಾಧ್ಯತೆ ಬಹಳ ಇರುತ್ತೆ. ಹೀಗಾಗಿ ಇವರು ಧನವಂತರಾಗಿರ್ತಾರೆ. ಮತ್ತು ಸಮಾಧಾನ ಉಳ್ಳವರು ಇವರು. ಬೇರೆಯವ್ರ ಥರ ಬೇಗ ಶೀಘ್ರವಾಗಿ ಏನೇನೋ ಮಾಡೋದು ಇರಲ್ಲ. ಕೋಪ ಮಾಡ್ಕೋಬೇಕು ಅಂದ್ರೂ ಕೂಡ ನಿಧಾನವಾಗಿ ಮಾಡ್ಕೋತಾರೆ. ಸಹನೆಯುಳ್ಳವನ ಕೋಪದ ಬಗ್ಗೆ ಜಾಗರೂಕರಾಗಿರಬೇಕು ಅಂತಿದೆಯಲ್ಲ ಇವ್ರದ್ದು. ಸಹನೆಯುಳ್ಳವರ ಕೋಪದ ಬಗ್ಗೆ ಜಾಗರೂಕರಾಗಿರ್ಬೇಕಂತೆ ಪುಷ್ಯಮಿ ನಕ್ಷತ್ರದವ್ರ ಬಗ್ಗೆ. ಮತ್ತೊಂದು, ಕಾರ್ಯಗಳೇನಾದ್ರೂ ಇದ್ರೆ, ಒಳ್ಳೆ ಕಾರ್ಯಗಳಿದ್ರೆ ಶೀಘ್ರವಾಗಿ ಮಾಡಿಬಿಡೋರು ಅವರು. ಕೆಟ್ಟ ಕಾರ್ಯಗಳಲ್ಲ, ಅದಕ್ಕೆ ಎಂಟ್ರಿನೇ ಆಗಲ್ಲ ಇವರು. ಶುಭ ಕಾರ್ಯಗಳು ಏನಾದ್ರೂ ಇದ್ರೆ, ಒಳಿತು ಮಾಡಬೇಕು ಅನ್ನೋದಿದ್ರೆ ಇಮ್ಮಿಡಿಯೇಟ್, ಲೇಟೇ ಮಾಡಲ್ಲ. ಮತ್ತು ಯಾರ್ದು ಏನು ಸ್ವೀಕರಿಸಲ್ಲ. ಮೈಂಡಲ್ಲಿ ಮಾಡಬೇಕಾ ಮಾಡಿಬಿಡ್ತಾರೆ ಶುಭ ಕಾರ್ಯಗಳನ್ನು. ಅಷ್ಟೊಂದು ಒಳ್ಳೆ ನಕ್ಷತ್ರ ಅಂತ ಹೇಳ್ಬೋದು ನಾವು. ಪುಷ್ಯಮಿಯಲ್ಲಿ ಯಾರ್ಯಾರು ಹುಟ್ಟಿದಿರಲ್ಲ, ಸೊ ಬ್ಯೂಟಿಫುಲ್. ಮತ್ತು ಅಡ್ಮಿನಿಸ್ಟ್ರೇಟಿವ್ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು. ಸಭಾಪತಿಗಳು, ಜಡ್ಜು ಮತ್ತು ಕೆಲವೊಂದು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಮಹಾಪಂಡಿತರಲ್ಲ, ಅವರು ಡಿಸಿಷನ್ನಲ್ಲಿ ಇವರೇ ಇರ್ತಾರೆ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋರೇ ಇರ್ತಾರೆ. ಒಂದು, ಇವ್ರಿಗೆ 6 ನಕ್ಷತ್ರಗಳಲ್ಲಿ ಇರೋರು ಮಾತ್ರ ವಧುವರರು ಅಡ್ಜಸ್ಟ್ ಆಗ್ತಾರೆ. ಅದು ಒಂದು ಗಮನಿಸಿ, ತುಂಬ ಇಂಪಾರ್ಟೆಂಟು. ಇವ್ರಿಗೆ ಯಾರು ಬೇಕು ಅವ್ರ ಗಂಡ ಹೆಂಡತಿ ಆಗಲ್ಲ. ಈ ನಕ್ಷತ್ರದವ್ರಿಗೆ ನಾ ಭಾಳಷ್ಟು ನೋಡಿದ್ದೀನಲ್ಲ ಜಾತಕದನ್ನು, ಆ 6 ನಕ್ಷತ್ರಗಳಲ್ಲಿರೋರೇ ಆಗಿರ್ತಾರೆ ನೋಡಿ. 99% ನಾನು ನೋಡಿರೋ ಜಾತಕಗಳಲ್ಲಿ ಪುಷ್ಯ ನಕ್ಷತ್ರದವರಿಗೆ ಮೃಗಶಿರ, ಆರಿದ್ರ, ಹಸ್ತ, ಚಿತ್ತ, ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದವರು. ಹೆಣ್ಮಗು ಆಗಿದ್ರೆ ಗಂಡು ವರ ಆ ನಕ್ಷತ್ರದಲ್ಲಿ ಹುಟ್ಟಿರೋರು ಸಿಗ್ತಾರೆ. ಗಂಡು ಆಗಿದ್ರೆ ಹೆಣ್ಣಿನಲ್ಲಿರೋ ನಕ್ಷತ್ರ ಈ ಪುಷ್ಯ ನಕ್ಷತ್ರದವ್ರಿಗೆ ಇವ್ರು ಸಿಕ್ಕಿರ್ತಾರೆ. ಅಬ್ಸರ್ವ್ ಮಾಡಿ, ಭಾಳಷ್ಟು ನಾನು ನೋಡಿದ್ದೀನಿ. ತುಂಬ ಜಾತಕಗಳು ಬಂದಾಗ ನನಗೆ ಪುಷ್ಯ ನಕ್ಷತ್ರದ ಅಂದ ತಕ್ಷಣ ನಿನ್ನ ಗಂಡ ನಕ್ಷತ್ರ ಹೇಳಿ ಅಂದರೆ ಇವರು ಒಬ್ಬರ ಇರ್ತಾರಲ್ಲಿ. ಹೀಗಾಗಿ ಸೊ ಗುಡ್ ನಕ್ಷತ್ರ, ತುಂಬ ಚೆನ್ನಾಗಿ ಯೂಸ್ ಮಾಡ್ತಕ್ಕಂಥ ನಕ್ಷತ್ರ. ನಾನು ಭಾಳಷ್ಟು ಇದಕ್ಕೆ ಕೊಡ್ತೀನಿ. ಸೊ ಬ್ಯೂಟಿಫುಲ್. ಹೊಸ ಬಟ್ಟೆ ಅಂಗಡಿ ಅಥವಾ ಹೊಸ ಖರೀದಿ ಅಂಗಡಿಗಳಿಗೆ, ಮತ್ತು ಇನ್ನೊಂದು ಮುಖ್ಯಮಂತ್ರಿ, ಮಂತ್ರಿಗಳು, ರಾಜರನ್ನ ಭೇಟಿ ಆಗಲಿಕ್ಕೆ ಶುಭವಾದ ನಕ್ಷತ್ರ. ಮತ್ತು ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿ ನೀವು ಹಾಕೋಬೇಕಂದ್ರೆ ಇದೇ ನಕ್ಷತ್ರವನ್ನು ಬಳಸಿ. ಅಧಿಕಾರ ಸ್ವೀಕಾರ ಕೂಡ ಗುಡ್ ನಕ್ಷತ್ರ. ಯಾವುದೋ ಒಂದು ನೀವು ಪ್ರಮಾಣ ವಚನ ಇದೆ ಅಂದ್ಕೊಳ್ಳಿ, ಅವತ್ತು ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಮತ್ತು ಸೀಮಂತ ಕಾರ್ಯಕ್ರಮ ಕೂಡ ಬ್ಯೂಟಿಫುಲ್ ನಕ್ಷತ್ರ, ಒಳ್ಳೆ ನಕ್ಷತ್ರ. ಒಳ್ಳೆ ಒಂದು ಇದು ಇರೋದ್ರಿಂದ ಗೃಹ ಪ್ರವೇಶ, ಶಂಕುಸ್ಥಾಪನೆ ಇದೆಲ್ಲವೂ ಕೂಡ ನಾನು ಇದನ್ನು ಯೂಸ್ ಮಾಡ್ತೀನಿ. ಒಂದು, ಈ ನಕ್ಷತ್ರ ಜಾತಕದ ನಡುವೆ ಈ ಒಂದು ವಿಡಿಯೋವನ್ನು ಯಾರು ನೋಡ್ತಿದ್ದೀರಲ್ಲ,
ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ. ಹೇಗೆ ಅಂದರೆ ಆಧ್ಯಾತ್ಮಕದ ಜೊತೆ ಈ ಒಂದು ಜ್ಯೋತಿಷ್ಯವನ್ನು ರೂಢಿಸ್ಕೊಳ್ಳಿ. ನೀವು ಬೆಳಗ್ಗೆ ಬೇಗ ಎದ್ದು ಪೂಜೆ, ಧ್ಯಾನ, ಮಂತ್ರ, ಹೋಮ ಎಲ್ಲವನ್ನು ಮಾಡಿಕೊಂಡು ನಿಮ್ಮ ಮಕ್ಕಳು ಗಂಡಂದಿರಿಗೆ ರುಚಿ ರುಚಿಯಾದ ಅಡುಗೆಯನ್ನು ಮಾಡಿ ಮತ್ತು ತದನಂತರ ಬಿಡುವಿದ್ದಾಗ ಈ ಧ್ಯಾನ ಮಾರ್ಗವನ್ನು ರೂಢಿಸ್ಕೊಳ್ಳಿ. ಅಥವಾ ನಾನು ಹೇಳ್ಕೊಟ್ಟಿರ್ತೀನಲ್ಲ ಮಂತ್ರ, ಒಂದು ಸಾರಿ ನೀವು ಬಂದಾಗ ಅದನ್ನು ಚಾರ್ಟ್ ಮಾಡಲಿಕ್ಕೆ ಶುರು ಮಾಡಿ. ಆಗ ನಿಮಗೆ ಆಧ್ಯಾತ್ಮಿಕದ ಉನ್ನತ ಸ್ಥಿತಿ ಜಾಗೃತ ಆಗುತ್ತೆ. ಎಷ್ಟು ಜಾಗೃತ ಆಗುತ್ತೆ ಅಂದರೆ ನೀವು ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ, ಈಗ ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನೀವು ನೈಪುಣ್ಯತೆಯನ್ನು ಹೊಂದ್ತೀರಿ. ಒಂದು, ನಿಮಗೆ ಯಾವುದರಲ್ಲಿ ಇಷ್ಟ ಇದೆಯಲ್ಲ ಅದನ್ನು ಹೆಚ್ಚು ರೂಢಿಸ್ಕೊಳ್ಳಿ. ಈಗ ನನಗೆ ಚಿತ್ರಕಲೆ ಬರೆಯೋದಿದೆ ಅಂತ ಅಂದ್ಕೊಳ್ಳಿ, ಮನೆಯಲ್ಲಿ ಗೃಹಿಣಿಯರು ಆ ಚಿತ್ರಕಲೆಯ ಜೊತೆಗೆ ಎಂಬ್ರಾಯ್ಡಿಂಗು, ಟೇಲರಿಂಗು ಮತ್ತು ಬೇರೆ ಬೇರೆ ಕರಕುಶಲ ಇದೆಯಲ್ಲ ಅದನ್ನು ರೂಢಿಸ್ಕೊಳ್ಳಿ. ಆಗ ಇದು ಸೈಡ್ ನಿಮಗೆ ಇನ್ಕಮ್ ಆಗಿ ರೂಢಿ ಆಗುತ್ತೆ. ಈ ಒಂದು ಕಾರ್ಯಕ್ರಮ ನೋಡ್ತಾ ನೋಡ್ತಾ ನೀವು ಏನೋ ಒಂದು ಆ್ಯಟಿಟ್ಯೂಡ್ಗೆ ಆದಾಗ ನಿಮ್ಮ ಮೈಂಡ್ ಪ್ರೆಸೆಂಟ್ಗೆ ಇರುತ್ತೆ, ಈ ಕ್ಷಣದ ಜೊತೆ ಇರ್ತೀರಿ. ಅಥವಾ ಖಾಲಿ ಆಗಿಬಿಟ್ರೆ ಇಲ್ಲಿ ದೆವ್ವಗಳ ಆಟ ಶುರು, ಡೆವಿಲ್ ಅಂತೀವಿ ನಾವು. ಎಂಟಿ ಮೈಂಡ್ ಈಸ್ ಡೆವಿಲ್ ಮೈಂಡ್. ಹೌದ್ರಾ? ಖಾಲಿ ಮಾಡ್ಕೋಬೇಡಿ, ಏನಾದರೂ ಒಂದು ವರ್ಕ್ ಮಾಡೋಕ್ಕೆ ಶುರು ಮಾಡಿ, ಅಥವಾ ಬೇರೆ ಬೇರೆದರಲ್ಲಿ ಬ್ಯೂಸಿ ಆಗಿಬಿಡಿ. ಆಗ ನಿಮಗೆ ಎಷ್ಟು ಆನಂದ ಅನಿಸುತ್ತೆ ಅಂದರೆ ಸೊ ಬ್ಯೂಟಿಫುಲ್, ನಾನು ಇದನ್ನು ರೂಢಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರಲ್ಲಿ ಆ ಭಾವನೆ ಬರಲಿ. ಮತ್ತು ಇನ್ನೊಂದು, ನಿಮ್ಮ ಸುತ್ತಮುತ್ತಲಿರೋರಿಗೂ ಈ ಧ್ಯಾನ ಮಾರ್ಗವನ್ನು, ಮಂತ್ರ ಮಾರ್ಗವನ್ನು, ಹೋಮ ಮಾರ್ಗವನ್ನು ತಿಳಿಸಿ ಹೇಳಿ. ನಾನು ಈ ಧ್ಯಾನ ಮಾಡಿದ್ದೀನಿ, ತುಂಬ ಆನಂದವಾಗಿದ್ದೀನಿ ಅಂತ ತಿಳಿಸಿ ಹೇಳಿ. ನಿಮ್ಗೆ ಆಗಿರೋ ಅನುಭವಗಳನ್ನು ಅವ್ರಿಗೆ ಹೇಳಿ. ಆಗ ಅವರು ಓಕೆ ನಾನು ಧ್ಯಾನ ಮಾಡ್ತೀನಿ ಅಂತ ಅವರು ಧ್ಯಾನ, ಹೋಮ, ಪೂಜೆ ಅವನ್ನೆಲ್ಲ ಮಾಡಿಕೊಂಡು ನೆಮ್ಮದಿಯಾಗಿರಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಬ್ಯಾಡ್ ಗ್ರಹಗಳು ಬಂದಾಗ ಏನೇನೋ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಎಷ್ಟೋ ಕುಟುಂಬಗಳು ಏನೇನೋ ಆಗ್ಬಿಡ್ತಾ ಇದೆ ನೋಡಿ. ಹೌದ್ರಾ? ಟೈಮ್ ಸುಮಾರು ಎಲ್ಲರಿಗೂ ಬರುತ್ತೆ. ಅದನ್ನು ಏನು ಮಾಡಬೇಕು ನಾವು ಅಂದರೆ ಅದು ಸುಮಾರು ಇಲ್ಲ, ನಾವು ಕರೆಕ್ಟಾಗಿದ್ದೀವಿ ಅಂತ ಈ ಸೂತ್ರಗಳಿಗೆ ಹೋಗ್ಬಿಡಿ. ದೇವಸ್ಥಾನಗಳ ದರ್ಶನ, ಮನಸ್ಸು ಭಾಳಷ್ಟು ಡಿಸ್ಟರ್ಬ್ ಆದಾಗ ದೇವಸ್ಥಾನಗಳ ದರ್ಶನಕ್ಕೆ ಹೋಗ್ಬಿಡಿ. ಅಲ್ಲೋಗಿ ದರ್ಶನ ಮಾಡ್ಕೊಳ್ಳಿ, ಆರಾಮ್ ಭಗವಂತನ ನಾಮ ಮಾಡ್ತಾ ಜಪದಲ್ಲೇ ಕೂತ್ಬಿಡಿ. ಅದನ್ನು ಜಪ ಮಾಡಿಕೊಂಡು ನೆಮ್ಮದಿಯಾಗಿ ಮತ್ತೆ ಯಥಾಸ್ಥಿತಿಗೆ ಬನ್ನಿ. ನಿಮ್ಮ ಮನೆಗೆ ಬಂದು ಕಾರ್ಯಕ್ರಮಗಳು ಏನೇನಿದೆಯೋ ಅದೆಲ್ಲ ರೂಢಿಸ್ಕೊಳ್ಳಿ. ಆಗ ನಿಮ್ಮ ಮನಸ್ಸು ಎಷ್ಟೊಂದು ಪ್ಯೂರ್ ಆಗಿರುತ್ತೆ ಅಂದರೆ ಎಲ್ಲರ ಜೊತೆ ನಗುನಗುತ್ತಾ ಖುಷಿಯಾಗಿರ್ತೀರಿ. ಓಕೆ, ಇದನ್ನು ಹೆಚ್ಚು ಮಾಡ್ಕೊಳ್ಳಿ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಿಮ್ಮ ಸುತ್ತಮುತ್ತಲವರೆಗೂ ಇದನ್ನು ಗೊತ್ತು ಮಾಡಿ. ಓಕೆ, ಧನ್ಯವಾದಗಳು.